ನಮಸ್ತೆ, ಇದು ನಿಮ್ಮನೆ ಮಗಳ ಕೈ ರುಚಿ. ನಾನೊಂದು ಸಿಂಪಲಾಗಿ ಮಟನ್ ಚಾಪ್ಸ್, ಮಟನ್ ಗ್ರೇವಿ ಅಥವಾ ಮಟನ್ ಫ್ರೈ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ. ಈಸಿ ಆ್ಯಂಡ್ ಟೇಸ್ಟಿ. 1 ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ, ಅರ್ಧ ಸ್ಪೂನ್ ಮೆಣಸು, 1/4 ಸ್ಪೂನ್ ಸೋಂಪು, 1 ಏಲಕ್ಕಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, 1/2 ಇಂಚ್ ಶುಂಠಿ, 20 ಎಸ್ಲಾಗಷ್ಟು ಒಂದು ಬೆಳ್ಳುಳ್ಳಿ, 1 ಚಿಕ್ಕದು ಈರುಳ್ಳಿ, 6 ಹಸಿಮೆಣಸಿನ್ಕಾಯಿ. ಅಲ್ಲಿ ನೀವು ಖಾರದ ಪುಡಿ ಬೇಕಾದರೆ ತೊಗೋಬೋದು. ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ, ಪುದೀನ ಅರ್ಧ ಇಡಿ, ಒಂದು ಫುಲ್ ದೊಡ್ಡ ಇಡಿಯಾಗ ಸಬ್ಬಸಿಗೆ ಸೊಪ್ಪು ಅಂದರೆ ಸಬ್ಬಕ್ಕಿ ಸೊಪ್ಪು, 1/4 ಚಿಪ್ಪು ಕೊಬ್ಬರಿ, ತೆಂಗಿನಕಾಯಿ ಹಸಿಕಾಯಿ 1/4 ಚಿಪ್ಪು ತೊಗೊಂಡಿದ್ದೀನಿ. ಈಗ ನೋಡಿ ನಾನು ಕುಕ್ಕರ್ ಇಟ್ಟು ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ತೊಳೆದು ಇಟ್ಟಿರೋ ಅಂಥ ಮಟನ್ ಹಾಕ್ತಾಯಿದ್ದೀನಿ. ಮಟನ್ ಹಾಕ್ಬಿಟ್ಟು ಒಂಚೂರು ಅರಿಶಿನ ಪುಡಿ ಹಾಕಿ, ಉಪ್ಪು ಹಾಕಿ, ಮತ್ತು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಅಲ್ಲಿ ಫ್ರೈ ಮಾಡ್ತೀನಿ, ಉರಿ ಹಾಕಿಡ್ತೀನಿ. ಇದು ಹಾಕ್ತಾಯಿರ್ರಿ. ಅಷ್ಟರಲ್ಲಿ ಪಕ್ಕದಲ್ಲೇ ಒಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊತೀನಿ. ಈ ಬಾಣಲಿಗೆ ನಾನು ಈಗ 2 ಸ್ಪೂನ್ ಎಣ್ಣೆ ಹಾಕಿ ಇದನ್ನೆಲ್ಲನೂ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಏನೇನು ತೋರಿಸಿದ್ನಲ್ಲ ಅದೆಲ್ಲ ಪದಾರ್ಥನೂ ಫ್ರೈ ಮಾಡ್ಕೊಬೇಕು, ಅಥವಾ ರೋಸ್ಟ್ ಮಾಡ್ಕೊಬೇಕು, ಹುರ್ಕೋಬೇಕು, ಏನಾದರೂ ಕರಿಬೋದು. ಅದನ್ನೆಲ್ಲ ಹುರ್ಕೊಬೇಕು. ನೋಡಿ, ಇಲ್ಲಿ ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಯಾರ್ಯಾರು ಫೀಡಿಂಗ್ ಮದರ್ ಇದ್ದಾರೋ ಅವ್ರಿಗೆಲ್ಲ ಈ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿಕೊಡಿ. ಹಾಲು ಕೂಡ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಮತ್ತು ಇದು ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಬಾಣಂತಿರಿಗೆ ಅಂದರೆ ಇಲ್ಲಿ ಬೇಕಾದ್ರೆ ಅಚ್ಕಾರದ ಪುಡಿ ಅಥವಾ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಯಾರು ಸಬ್ಬಕ್ಕಿ ಸೊಪ್ಪು ಇಷ್ಟಪಡಲ್ಲ ಅವರು ಕೂಡ ನೀವು ಇದನ್ನು ಹಾಕಿ ಮಾಡಿಕೊಟ್ರೆ ಅವ್ರಿಗೆ ನಾವೇ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿರೋ ಚಾಪ್ಸ್ ಅಂತ ಹೇಳೋ ತನಕ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ, ಈ ಥರ ಇದೇ ರೀತಿಲಿ ಮಾಡ್ಕೊಂಡು ತಿಂದು ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ಏನೇನು ತೊಗೊಂಡಿದ್ನೆಲ್ಲ ಪದಾರ್ಥಗಳು ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ, ಅಂದರೆ ಹುರ್ಕೊತೀನಿ ಸ್ಟೆಪ್ ಬೈ ಸ್ಟೆಪ್. ನಾನು ಯಾವ ರೀತಿ ತೋರಿಸಿನೋ ಅದೇ ರೀತಿ ಹುರ್ಕೊಳ್ಳಿ. ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿನೋ ಇದೇ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೀವು ಅಕಸ್ಮಾತ್ 1 kg ಮಾಡ್ತೀರಂದರೆ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ, ಎಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳಿ. ಐಟಮ್ಸ್ ಏನೇನು ಹಾಕಿದ್ನೋ ಅದೆಲ್ಲ ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಬಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾರ್ಮಲ್ ನಾವು ಮಟನ್ ಫ್ರೈ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಷ್ಟೇ ಟೈಮ್ ತೊಗೊಳುತ್ತೆ. ಬಟ್ ಇದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಟೇಸ್ಟು. ನಾನು ಹೊಸ್ದಾಗಿ ನಾನೇ ಇದು ರೆಸಿಪಿ ಮಾಡ್ಕೊಂಡಿದ್ದು ಮನೆಯಲ್ಲಿ, ಬಟ್ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತೀನಿ. ಈಗ ನಾನಲ್ಲಿ ಚಕ್ಕೆ ಲವಂಗ ಹಾಕಿರಲಿಲ್ಲ, ಸ್ವಲ್ಪ ಚಕ್ಕೆ ಲವಂಗ ಅದಕ್ಕೆ ಸೇರಿಸಿ, ಮತ್ತು ನಾನು ಒಂದು 5ರಿಂದ 6 ಪಿಸ್ತಾ ಕೂಡ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ, ಈಗ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಮಾಡ್ಕೊಂಬಂದಿರೋದನ್ನು ಅದಕ್ಕೆ ಹಾಕಿ, ನಿಮ್ಗೆ ಎಷ್ಟು ಇರಬೇಕೋ ಅಷ್ಟು ಚಾಪ್ಸ್ ಎಷ್ಟು ಫುಲ್ ಗಟ್ಟಿ ಬೇಕಾದರೆ ಈ ಥರ, ಅಥವಾ ಸ್ವಲ್ಪ ಗ್ರೇವಿ ಇರಬೇಕಾ ನೋಡಿಕೊಂಡು ನಾನಿಲ್ಲೊಂದು 4 ವಿಸಿಲ್ ಕೂಗಿಸಿದ್ದೀನಿ. 4 ವಿಸಿಲ್ ಕೂಗಿಸಿ ನೋಡಿ ಹೆಂಗಾಗಿದೆ ಅಂತ. ಬಟ್ ಇನ್ನೂ ಬೆಂದಿರಲಿಲ್ಲ, ಮಟನ್ ಒಂಚೂರು ಬಲ್ತಿತ್ತು. ಸೊ ಮತ್ತೆ 2 ವಿಸಿಲ್ ಹಾಕ್ತೀನಿ ನಾನು. ನೀವು ಮಟನ್ ಎಷ್ಟು ಬಲ್ತಿದೆಯೋ ಎಳೆದು ನೋಡಿಕೊಂಡು ವಿಸಿಲ್ಸ್ ಹಾಕ್ತೀವಿ. ಈಗ ನಿಮ್ಮ ಮನೇಲಿ ಮಟನ್ ಸಾಂಬಾರಿಗೆಲ್ಲ ಅಥವಾ ಫ್ರೈಗೆ ಎಷ್ಟು ವಿಸಿಲ್ ಹಾಕ್ಸ್ತೀರೋ ಅಷ್ಟು ವಿಸಿಲ್ ಹಾಕ್ಸಿ. ಇಲ್ಲಿ ನಾನು ಈ ಮಟನ್ ಒಂದು 6 ವಿಸಿಲ್ ಹಾಕ್ಸಿದ್ದೀನಿ. ಮತ್ತೆ ನೋಡಿ ಇಲ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ಬರ್ಸ್ಕೊತೀನಿ. ನಾನಿಲ್ಲಿ ಪಿಸ್ತಾ ಹಾಕಿದ್ದೀನಲ್ವ, ಪಿಸ್ತಾ ಬದಲು ನೀವು ಗೋಡಂಬಿ ಕೂಡ ತೊಗೋಬೋದು. ಒಂದು 5ರಿಂದ 6 ಎಲ್ಲರ ಮನೇಲೂ ಗೋಡಂಬಿ ಇರುತ್ತೆ. ತಿಕ್ನೆಸ್ಗೋಸ್ಕರ ಅಷ್ಟೇ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಕೊಡಿ. ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.